ಮಾವಿನಕಾಯಿ ಸೀಸನ್ ಆದಮೇಲೂ ನಾವು ಒಂದು ವರ್ಷದ ತನಕ ಹೇಗೆ ಸ್ಟೋರ್ ಮಾಡ್ಕೋಬೇಕು ಅಂತ ಒಂದು 2 ಟೈಪ್ಸಲ್ಲಿ ತೋರಿಸ್ಕೊಡ್ತೀನಿ. ಈ ಮಾವಿನಕಾಯಿ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಚಿಪ್ಸ್ ತುರಿಯೋದ್ರಲ್ಲಿ ಅಥವಾ ಕೊಬ್ಬರಿ ತುರಿಯೋದ್ರಲ್ಲಿ ನೀವು ಆದಷ್ಟು ತುರಿದಿಟ್ಕೊಳ್ಳಿ. ಸಿಪ್ಪೆ ತುರಿಯೋದ್ರಲ್ಲಿ ಆಲೂಗಡ್ಡೆ ಚಿಪ್ಸ್ ತುರಿಯೋದ್ರಲ್ಲೂ ತುರ್ಕೊಂಡು ನೀವು ಇಟ್ಕೋಬೋದು. ಈ ಥರ ಸಿಪ್ಪೆ ತೆಗೆದು ನೀಟಾಗಿ ಒಣಗಿಸಿ ಬಿಸಿಲಲ್ಲಿ 1 ವರ್ಷ ಸ್ಟೋರ್ ಮಾಡ್ಕೋಬೋದು. ನೋಡಿ, ಈ ಥರ ಶೀಟ್ ಮೇಲೆ ಒಂದೊಂದೇ ಒಣಗಿಸಿ ನೀವು ವರ್ಷ ಪೂರ್ತಿ ಬಿಸಿಲಲ್ಲಿ ಒಣಗಿಸಿ ಒಂದು ಡಬ್ಬಿಗೆ ಹಾಕಿಟ್ಕೊಂಡ್ರೆ ಬಳಸ್ಬೋದು. ನೀವು ಏನಕ್ಕೆ ಬೇಕಾದರೂ ಹಾಕ್ಕೋಬೋದು. ಇದು ಪುಡಿ ಮಾಡಾದರೂ ಬಳಸ್ಕೋಬೋದು, ಇಲ್ಲ ಹಾಗೆ ಚಟ್ನಿ ಇದಕ್ಕೆಲ್ಲ ಹಾಕ್ಕೋಬೋದು. ಈ ಥರ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ನೋಡಿ, ಈ ಥರ ಬಿಸಿಲಲ್ಲಿ ಒಂದು 2 ದಿನ ಒಣಗಿಸಿ ಇಟ್ಕೊಂಡ್ಬಿಟ್ರೆ ತುಂಬ ಗರ್ಗರಿಯಾಗಿರುತ್ತೆ. ಇದನ್ನು ನೀವು ಒಂದು ಬಾಟ್ಲಿಗೆ ಅಥವಾ ಡಬ್ಬಿಗೆ ಸ್ಟೋರ್ ಮಾಡಿ ಇಟ್ಕೊಂಡು 1 ವರ್ಷ ಪೂರ್ತಿ ಬಳಸ್ಬೋದು. ಪುಡಿ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಒಣಗಿಸಿ ಹಾಗೆ ಇಟ್ಕೊಂಡು ನೀವು ಚಿತ್ರಾನ್ನ ಚಟ್ನಿಗೆಲ್ಲ ಉಪಯೋಗಿಸ್ಬೋದು. ಇದನ್ನು ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ಸ್ ಹಾಕಿ.